ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆದರಣೀಯವಾಗಿರುವಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯ ಗ್ಯಾರೇಜಿನ ಮಾಲೀಕರಾಗಿರುವಂತ ಅಶ್ರಫ್ ಇವರು ಆಗಮಿಸ್ತಾ ಇದ್ದವರನ್ನ ಪ್ರೀತಿಪೂರ್ವಕವಾಗಿರುವಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಲ್ಲಿ ಎರಡೂ ತಳದ ಎಷ್ಟಸ್ ಆಟಗಾರರು ಮೊದಲ ಹಂತದ ಆರಂಭಿಕ ಆಟಗಾರರು ಇರ್ಷಾದ್ ಮತ್ತು ಫೈಜಾಲ್. ಅಲ್ಲಿ ಎರಡೂ ತರದ ಎಷ್ಟಸ್ ಆಟಗಾರರು ಇಮಿಡಿಯೇಟ್ ಆಗಿ ನಮ್ಮ ವೀಕ್ಷಕ ಕೊಟ್ಟ ಹತ್ರ ಬರ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಆ ಬಳಿಕ ಅಂಕಿಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬಂದಲ್ಲಿ ನಮ್ಮನ್ನ ದೂರಬಾರದು ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ಎಸೆತಗಾರರ ಪರಿಚಯವನ್ನು ಮಾಡಬೇಕು. ಮೊದಲ ಓವರ್ಗಾಗಿ ಟೌನ್ ಹೆಮ್ಮಾಡಿ ಬಿ ತಂಡದ ಎಸೆತಗಾರರ ಪರಿಚಯವನ್ನು ನೀಡಬೇಕಾಗಿದೆ. ಮೊದಲ ಓವರ್ಗಾಗಿ ಹರ್ಷದ್, ಇರ್ಷಾದ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಫೈಜಾಲ್, ಮುಜವ್ವರ್ ಅಶ್ರಫ್ ಅವರು ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಇನ್ನಿಂಗ್ಸ್ ಮೊದಲ ಚೆಂಡು ಫುಲ್ ಟಾಸ್ ಆಗಿತ್ತು, ಹೊಡೆತಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಬಹಳಷ್ಟೊಂದು SSA ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇರುವಂತ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಬೌಂಡ್ರಿ. ಇವಾಗ ಮೊದಲ ಬೌಂಡ್ರಿ ಇರ್ಷಾದ್ ಸಿದ್ದಾಪುರ ದಾಳಿನ ಮುಖಾಂತರವಾಗಿ ಕಾಣ್ತಾ ಇದೆ. ಖಾತೆ ಆರಂಭವನ್ನ ಕಾಣ್ತಾ ಇದೆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಮತ್ತೆ ಹರ್ಷದ್ ಮೂರನೆಯ ಚೆಂಡಿಗಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರಕ್ಷಣೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 5 ಔಟವನ್ನು ದಾಖಲಿಸ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಬಹಳಷ್ಟೊಂದು SSA ಟೂರ್ನಮೆಂಟ್ ಆಯೋಜನೆಯನ್ನ ಮಾಡ್ತಾ ಇದೆ. ಈ ಬಾರಿ ಸಗದ ಚೆಂಡು, ತನ್ಮೂಲಕ ಫೈಜಾಲ್ ಔಟ್. ಇವಾಗ ಮೊದಲ ಹೋದರೆ ಆಘಾತವನ್ನ ಕಾಣ್ತಾ ಇದೆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಹೊಸ ದಾಂಡಿಗ ಸತ್ತಾರ್ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇರುವಂತ 3ನೇ ಕ್ರಮಾಂಕದ ಆಟಗಾರ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತ ಹರ್ಷದ್ ಟೌನ್ ಹೆಮ್ಮಾಡಿ ಬಿ ತಂಡದ ಪರವಾಗಿ. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ತಟ್ಟಿಮುಟ್ಟಿ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಇವಾಗ 1 ಅಂಕದ ಹೆಚ್ಚುವರಿ 6 ಓಟಗಳು. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಈ ಬಾರಿ ಸಗದ ಚೆಂಡು, ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಮೊದಲ ಓವರ್ಗೆ ತಂಡದ ಮೊತ್ತ 6ಕ್ಕೆ ಪ್ರಾಮುಖ್ಯತೆ. ಮೊದಲ ವಿಕೆಟ್ ಆಘಾತವನ್ನ ಕಂಡಿರುವಂತಹ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್
6ಕ್ಕೆ 1. ಅದ್ಯಾವ ಎಸೆತಗಾರ 2ನೇ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಸತತವಾಗಿ 23ನೇ ಬಾರಿ SSA ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯ ಬಾಂಧವರಿಗಾಗಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ SSA ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. 2ನೇ ಓವರ್ಗಾಗಿ ಜಾವೇದ್. ಮೊದಲ ಚೆಂಡು ವೈಟ್ ಬಾಲ್ ರೂಪದಲ್ಲಿ ಎಷ್ಟಾಸ್ ಓಟಗಳನ್ನು ದಾಖಲಿಸಿದ್ರು. ತನ್ನದ ಮೊತ್ತ 7 ಓಟಗಳು. ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕಾರ್ ಗ್ಯಾರೇಜಿನ ಮಾಲೀಕರಾಗಿರುವಂತ ಅಶ್ರಫ್ ಇವರಿಗೆ ಅದ್ನಾನ್ ಇವರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಕಾರ್ ಗ್ಯಾರೇಜಿನ ಮಾಲೀಕರಾಗಿರುವಂತ ಅಶ್ರಫ್ ಇವರಿಗೆ ಅದ್ನಾನ್ ಇವರು ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳ ಚಂದ ಉತ್ತಮ ರೀತಿಯ ಆಟ. ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಬಾಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು ಕೂಡ ಮುನಾಫ್ ಕ್ಷೇತ್ರರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮುನಾಫ್ ಅವರ ಫ್ಯಾನ್ಗಳೇ ಜಾಸ್ತಿ ಆಗ್ತಾ ಇದ್ದಾರೆ. ಬಹಳಷ್ಟೊಂದು ಕಿರಿಯರಿಂದ ಹಿರಿಯರವರೆಗೂ ಕೂಡ ಬಹಳಷ್ಟೊಂದು ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟ. ಬಾಲರ್ಸ್ ಬ್ಯಾಕ್ ಡ್ರೈವ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಈ ಬಾರಿ ಕೂಡ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನವನ್ನ ಮಾಡಿರುವಂತ ಮುನಾಫ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸು ಮಾತ್ರ ಬರ್ತಾ ಇಲ್ಲ. ಈ ಚೆಂಡು ಅವರು ಅಡ್ಡಾಯಿಸಿದ್ರೆ ಇಲ್ಲಿ ಪಂದ್ಯಾಟವನ್ನು ವೀಕ್ಷಣೆ ಮಾಡುವಂತ ವೀಕ್ಷಕರೆಲ್ಲರೂ ಒಂದೇ ಬಾರಿ ಬೊಬ್ಬೆ ಆಗ್ತಾ ಇದ್ದಾರೆ. ಅವರು ಮೊದಲಿಗೆ ನೆಲ ಸ್ಪರ್ಶವನ್ನ ಮಾಡಿದ್ದಾರೆ. ಇವಾಗಲೇ ತಡ ಮೊತ್ತ 12 ಓಟಗಳು. ಮತ್ತೆ ಹರ್ಷಾದ್ ಪರಿಚಯವನ್ನ ಮಾಡ್ತಾ ಇರುವಂತ ಟೌನ್ ಹೆಮ್ಮಾಡಿ ತಂಡ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತೆ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಅಂತಿಮ ಹಂತದ 5 ಚೆಂಡು ಬಾಕಿ ಉಳಿತಾ ಇದೆ 3ನೇ ಓವರ್ನ ಚಾಲ್ತಿಯಲ್ಲಿ.
ಬಹಳ ಚಂದ ಉತ್ತಮ ರೀತಿಯ ಆಟ, ವಿಶಿಷ್ಟತೆ ಆಟವನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ರಿಸ್ಕಿ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ರಿಸ್ಕಿ ಓಟದ ಮುಖಾಂತರವಾಗಿ ಮತ್ತೆ ತಂಡದ ಮಧ್ಯ ಕ್ರಿಕೆಟ್ ನ ದುರಾದೃಷ್ಟ ಸಂಖ್ಯೆ 13 ಓಟವನ್ನ ದಾಖಲಿಸ್ತಾ ಇದೆ. ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ದಾಂಡು ಚೆಂಡಿಗೂ ಪರ್ಫೆಕ್ಟ್ ಆಗಿರುವಂತಹ ಹೊಡೆತಗಳು ಬಂದರೂ ಕೂಡ ಗ್ಯಾಪ್ ಶಾಟ್ಗಳು ಬರ್ತಾ ಇಲ್ಲ. ನೇರವಾಗಿ ಕ್ಷೇತ್ರರಕ್ಷಕರ ಕೈಯಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ತನ್ಮೂಲಕ ಇರ್ಷಾದ್ ಔಟ್. ವಿಶಿಷ್ಟತೆ ಹೊಡೆತವನ್ನು ದಾಖಲಿಸಿದ್ರು ಕೂಡ ಕೊನೆಯ ಹಂತದಲ್ಲಿ ಇವಾಗ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅದು ಯಾವ ರೀತಿ ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಇರ್ಷಾದ್ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಂಡಿಗ ನೌಫಾಲ್ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇರುವಂತ ಮತ್ತೋರ್ವ ಆಟಗಾರರ ಸೇರ್ಪಡೆ. ತರದ ಮೊತ್ತ 13ಕ್ಕೆ 2 ಹುದ್ದರಿ ಆಘಾತವನ್ನ ಕಾಣ್ತಾ ಇರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ಹ್ಯಾಪಿ ಕಾರ್ ಇವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಇರುತ್ತೆ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 14 ಓಟಗಳು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಈ ಬಾರಿ ಸಗದ ಚೆಂಡು ನೋ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಓವರ್ ಸ್ಟಾಪಿಂಗ್ ತನ್ಮೂಲಕ ಮತ್ತೆ ಎಸ್ಟಾಸ್ ಓಟಗಳು ದಾಖಲಾತಿಯನ್ನ ಕಾಣ್ತಾ ಇದೆ. ಎಸ್ಟಾಸ್ ಮುಖಾಂತರವಾಗಿ ತಂಡದ ಮೊತ್ತ 15 ಓಟಗಳು. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ 3ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗೆ ತಂಡದ ಮೊತ್ತ 16 ಓಟಗಳು. ಎರಡು ತಂಡದಲ್ಲೂ ಕೂಡ ಬಹಳ ಚಂದ ಅನುಭವಿ ಆಟಗಾರರು ಹೊಂದಿರುವಂತಹ ತಂಡ. 3 ಓವರ್ ಮುಕ್ತಾಯ, ತಂಡದ ಮೊತ್ತ 16 ಓಟಗಳು.
ಮತ್ತೆ ಜಾವಿದ್ ಪರಿಚಯವನ್ನ ಮಾಡ್ತಾ ಇದೆ ಟೌನ್ ಹೆಮ್ಮಾಡಿ ಬಿ ತಂಡ. ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಬೌಂಡ್ರಿ. ತಳದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಪಂದ್ಯಾಕೂಟವನ್ನ ಆಯೋಜನೆಯನ್ನು ಮಾಡ್ತಾ ಇರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಇವರ ಆಶ್ರಯದಲ್ಲಿ 23ನೇ ಬಾರಿಯ ಜಾಮಿಯಾ ಟ್ರೋಫಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತ, ಸಡನ್ಲಿ ಆಗಿರುವಂತಹ ಒಳ ತಿರುವನ್ನ ಕಾಣ್ತಾ ಇದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಮತ್ತೆ ಜಾವೇದ್ 3ನೇ ಚೆಂಡಿಗಾಗಿ 4ನೇ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮಿಡಾರಿ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ತಳೆದ ಮೊತ್ತ 24 ಓಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದಲ್ಲಿ ಮಂದಗತದ ಆರಂಭವನ್ನ ಕಂಡಿರುವಂತಹ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ ಆಟಗಾರರು ಇವಾಗ ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ 2 ಬೌಂಡರಿಯನ್ನು ದಾಖಲಿಸ್ತಾ ಇರುವಂತಹ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮೊದಲ 3 ಓವರಲ್ಲಿ ಕೇವಲ 16 ಓಟಗಳಿತ್ತು. ಇವಾಗ ತಂಡದ ಮೊತ್ತ 24 ಓಟಗಳು. ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಜಾವೇದ್ ಈ ಬಾರಿ ಸಗದ ಚೆಂಡು ಸತಾರ್ ಹೊಡೆತ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 28 ಓಟಗಳು. ಹ್ಯಾಟ್ರಿಕ್ ಅವಕಾಶ ಇರುತ್ತೆ. ಅದ್ಯಾವ ರೀತಿ ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಈ ಟೂರ್ನಮೆಂಟ್ ಅಲ್ಲಿ ಹ್ಯಾಟ್ರಿಕ್ ಬೌಂಡರಿ ದಾಖಲಿಸುವಂತ ಎಲ್ಲ ಆಟಗಾರರಿಗೆ ಎಸ್ಟಿಎಂ ಮೊಬೈಲ್ ಮುಖಾಂತರವಾಗಿ ಬ್ಲೂಟೂತ್ ನೆಕ್ ಬ್ಯಾಂಡ್ ಇರುತ್ತೆ. ತನ್ಮೂಲಕ ಹ್ಯಾಟ್ರಿಕ್ ಬೌಂಡ್ರಿ. ತಡ ಮೊತ್ತ 32 ಓಟಗಳು. ಎಸ್ಟಿಎಂ ಮೊಬೈಲ್ ಕೊಡ ಮಾಡುವಂತ ಬ್ಲೂಟೂತ್ ಬ್ಯಾಂಡ್ ಇವಾಗ ಸತ್ತಾರ್ ಪಾಲಾಗ್ತಾ ಇದೆ. ಕೊನೆಯ ಚೆಂಡು. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ತಟ್ಟಿ ಮುಟ್ಟಿ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. 4ನೇ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗೆ ತಳೆದ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ. ಒಂದು ಹಂತದಲ್ಲಿ ಮೊದಲೆಯ 3 ಓವರ್ ಮಂದಗತಿಯ ಆರಂಭವನ್ನ ಕಂಡಿರುವಂತ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬ್ರಹ್ಮಾವರ. ಆ ಬಳಿಕ ಇವಾಗ 4ನೇ ಓವರ್ ಸ್ವಲ್ಪ ಮಟ್ಟಿನ ಓಟಗಳನ್ನು ದಾಖಲಿಸ್ತಾ ಇದೆ. ಒಟ್ಟಾರೆ ತಳದ ಮೊತ್ತ 33 ಓಟಗಳು. ಅಂತಿಮ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಅದ್ಯಾವ ಸಮಯದಲ್ಲೂ ಕೂಡ ಫಲಿತಾಂಶ ಏರುಪೇರು ಸರ್ವೇ ಸಾಮಾನ್ಯವಾಗಿ ಕ್ರಿಕೆಟ್ ನಲ್ಲಿ ಕಾಣ ಸಿಗಲಿಕ್ಕಿದೆ. ಅದ್ಯಾರ ಪಾಲಿಗೆ ಜಯ ಅಪಜಯ ಕಾಡುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಸತಾರ್ ಟು ಸತಾರ್. ಈ ಬಾರಿ ಸಗದ ಚೆಂಡು ಕ್ಷೇತ್ರಕ್ಷಣೆ ಎಡವಟ್ಟು. 1ರ ಬದಲು 4 ಓಟಗಳನ್ನು ದಾಖಲಿಸ್ತಾ ಇದೆ. ಸತಾರ್ ಹೊಡೆತವೆ ಇವಾಗ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಮೇಲೆತ್ತುವಂತ ಪರಿಸ್ಥಿತಿಯನ್ನ ಮೇಲೆತ್ತಾ ಇದೆ. ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ತನ್ಮೂಲಕ ಮತ್ತೆ ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. 2ನೇ ಹ್ಯಾಟ್ರಿಕ್ ಅವಕಾಶ ಇದೆ. ಅದ್ಯಾವ ರೀತಿ ಪಡ್ಕೊಳ್ತಾರೆ ಎಂಬುದನ್ನು ನೋಡಬೇಕಾಗಿದೆ.
ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ತಡದ ಮೊತ್ತ ಕೂಡ 41 ಓಟಗಳು. ಈ ತನ್ಮೂಲಕವಾಗಿ ಸತರ್ ಔಟ್. ನೇರ ಗುರಿಯ ಮುಖಾಂತರವಾಗಿ ಇವಾಗ ಮತ್ತೊಂದು ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಒಂದು ಹಂತದಲ್ಲಿ ನಿಂತ ರನ್ಗೆ ಬಹಳ ಚಂದ ಉತ್ತಮ ರೀತಿಯ ಆಟವನ್ನೇ ಆಡಿರುವಂತಹ ಸತರ್ ಇವಾಗ ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾರೆ. ಹೊಸ ದಾಂಡಿಗ ಮೊಯಿನ್ ಅಂಕಣ ಒಳಗ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಬೆಂಗಳೂರು ಮೂಲದ ಮತ್ತೋರ್ವ ಯುವ ಎಸೆತಗಾರ ಇವಾಗ ಅಂಕಣ ಒಳಭಾಗ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ತರದ ಮೊತ್ತ 41. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ಬಾರಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮಾತ್ರ ಬರ್ತಾ ಇದೆ, ಯಶಸ್ಸುಗಳು ಬರ್ತಾ ಇಲ್ಲ. ದಾಂಡು ಚೆಂಡಿಗೂ ಯಾವುದೇ ರೀತಿಯಾಗಿರುವಂತಹ ಸಂಪರ್ಕ ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಮುಖಾಂತರವಾಗಿ ತಳೆದ ಮೊತ್ತ 42 ಓಟಗಳು. ಅಲ್ಲಿ ನೌಫಲ್ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ ಫುಡ್ ಮಾರ್ಕ್ ಶಾಹಿಲ್ ಅವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಇರುತ್ತೆ. ಇದು ನೌಫಲ್ಗೆ ಮಾತ್ರ. ಅಂತಿಮ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಇವಾಗಲೇ ತಡೆದ ಮೊತ್ತ 42 ಓಟಗಳು. ಒಂದು ಹಂತದಲ್ಲಿ ಮೊದಲ ಹಂತದ ಬೌಲಿಂಗ್ ದಾಳಿ ಬಹಳ ಚಂದ 3 ಓವರ್ನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ದಾಖಲಿಸಿರುವಂತಹ ಟೌನ್ ಹೆಮ್ಮಾಡಿ ಬಿಯ ತಂಡ. ಆ ಬಳಿಕ 4ನೇ ಮತ್ತು 5ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿನ ಓಟಗಳನ್ನು ದಾಖಲಿಸಿದ್ರು. ಒಟ್ಟಾರೆ ತಂಡದ ಮೊತ್ತ ಇವಾಗ 42 ಓಟಗಳು. ಎಸೆತಗಾರಿಕೆ ಭಾಗದಲ್ಲಿ ಸಮೀರ್ ಅಂತಿಮ ಓವರ್ನ ಜವಾಬ್ದಾರಿಗಾಗಿ. ನೌಫಲ್ ಸ್ಟ್ರೈಕರ್ ಭಾಗದಲ್ಲಿ ನೌಫಲ್ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದ್ರೆ 1,000 ನಗದಿನ ಘೋಷಣೆ ಇವಾಗಲೇ ನಮ್ಮ ಫುಡ್ ಮಾರ್ಕ್ ನ ಸಾಹಿಲ್ ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಎಸೆತ. ವೈಡ್ ಬಾಲ್. ಎಸ್ ಓಟಗಳ ಮುಖಾಂತರವಾಗಿ ತಡೆದ ಮೊತ್ತ ಕೂಡ 43 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ನೌಫಲ್ ಹೊಡೆತ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ತಡೆದ ಮೊತ್ತ 47 ಓಟಗಳು. ಅಂತಿಮ 5 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಪ್ರೇಕ್ಷಕರ ಸಂಖ್ಯೆ ದಿಢೀಲಿ ಆಗಿ ಜಾಸ್ತಿ ಆಗ್ತಾ ಇದೆ. ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮ್ಮ ಈ ಒಂದು ಟೂರ್ನಮೆಂಟಿನ ಪರವಾಗಿ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಮತ್ತೆ ಬೌಂಡರಿಯ ಮುಖಾಂತರವಾಗಿ ತಳೆದ ಮೊತ್ತ ಅರ್ಧ ಶತಕ ಪೂರೈಕೆಯನ್ನು ಕಾಣ್ತಾ ಇರುವಂತಹ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿಯಾಮಾರ್ ಈ ಚಂಡಲ್ಲಿ ಬೌಂಡರಿ ದಾಖಲಿಸಿದ್ರೆ 1,000 ನಗದು ನೌಫಲ್ ಪಾಲಾಗುತ್ತೆ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. 52 ಓಟಗಳು. ಇವಾಗ ಸ್ಟ್ರೈಕರ್ ಭಾಗದಲ್ಲಿ ಮೊಯಿನ್ ಬೆಂಗಳೂರು ಮೂಲದ ಆಟಗಾರ. ಈ ಬಾರಿ ಸಗದ ಚೆಂಡು ತನ್ಮೂಲಕ ಮೊಯಿನ್
ಹೋದರೆ ಆಘಾತವನ್ನ ಕಾಣ್ತಾ ಇದೆ. ಹೊಸ ದಾಟಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಲೆಫ್ಟಿ ನವಾಜ್ ಜಾಗ್ವಾರ್ ಪರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆ ಜೊತೆಗೆ ದಾಂಡಿಗತನವನ್ನ ಮಾಡ್ತಾ ಇರುವಂತಹ ಯುವ ಆಟಗಾರ. ರಾಜ್ಯ ಟೆನಿಸ್ ಬಾಲ್ ಅಲ್ಲೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ನವಾಜ್ ಇವಾಗ ಅಂಕಣ ಒಳಭಾಗಕ್ಕೆ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಮತ್ತೆ ಬೌಂಡರಿ ಮುಖಾಂತರವಾಗಿ ತಳೆದ ಮೊತ್ತ 55 ಓಟಗಳು. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕ್ಷಮಿಸಿ 56. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ತನ್ನ ಮೊತ್ತ 60 ಓಟಗಳು 61ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ. ಒಂದು ಹಂತದಲ್ಲಿ ಮೊದಲ 3 ಓವರ್ನಲ್ಲಿ ಕೇವಲ 16 ಓಟವನ್ನು ದಾಖಲಿಸಿರುವಂತಹ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಆ ಬಳಿಕ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಸತ್ತಾರ್. ಆ ಬಳಿಕ ನೋಫಲ್. ಆ ಬಳಿಕ ಕೊನೆಯ ಹಂತದಲ್ಲಿ ನವಾಜ್ ಆಟವೇ ಬಹಳಷ್ಟು ಉತ್ತಮ ರೀತಿಯಾಗಿತ್ತು. ಒಟ್ಟಾರೆ ತಳದ ಮೊತ್ತ 60 ಓಟಗಳು. ಇವಾಗ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನ ಕಾಣ್ತಾ ಇದೆ. ಜಯಕ್ಕಾಗಿ 36 ಚೆಂಡು 61ರ ಅನಿವಾರ್ಯತೆ. ಇಲ್ಲಿ ಇನ್ನಿಂಗ್ಸ್ ಬದಲಾವಣೆಯನ್ನ ಕಾಣ್ತಾ ಇದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ರಾಯಲ್ ಸ್ಟ್ರೈಕರ್ಸ್ ಆಟಗಾರರು ಇಮಿಡಿಯೇಟ್ ಆಗಿ ಅಲ್ಲಿ ಫೋಟೋ ಸೆಕ್ಷನ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ರಾಯಲ್ ಸ್ಟ್ರೈಕರ್ಸ್ ನ ಆಟಗಾರರು ಇಮಿಡಿಯೇಟ್ ಆಗಿ ಅಲ್ಲಿ ಫೋಟೋ ಸೆಕ್ಷನ್ಗೆ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನಾಸಿರ್ ಇವರನ್ನ ಪರಿಚಯವನ್ನ ಮಾಡ್ತಾ ಇದೆ. ಧನ್ಯವಾದಗಳು. ಬಿಲಾಲ್ ಮಣಿಪುರ ಪ್ರತಿಷ್ಠಿತ ಪಂದ್ಯಾಕೂಟ ಜಾಮಿಯಾ ಟ್ರೋಫಿ 2025ರ 23ನೇ ಬಾರಿಯ ಒಂದು ಪ್ರತಿಷ್ಠಿತ ಪಂದ್ಯಾಕೂಟ ನಡೀತಾ ಇದೆ. ಇವಾಗ 2 ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿ. ಆರಂಭಿಕ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿರ್ತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ನಿಗದಿತ 6 ಓವರ್ಗಳಲ್ಲಿ 60 ಓಟವನ್ನು ದಾಖಲಿಸಿಕೊಂಡು ಎದುರಾಳಿ ತಂಡವಾಗಿರ್ತಕ್ಕಂಥ ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು ಇರ್ಷಾದ್ ಸಿದ್ದಾಪುರ. ಬಹಳಷ್ಟು ಅನುಭವಿ ಆಟಗಾರ ಕೂಡ ಇರ್ಷಾದ್. ಇವಾಗ ಕ್ಷೇತ್ರರಕ್ಷಣೆ ಮಾಡ್ತಾ ಇರತಕ್ಕಂಥ ಬೌಲರ್ಗಳು ಯಾವುದೇ ಅವರು ಎಸೆತಗಾರ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಅದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಫುಟ್ ಮಾರ್ಕ್ ನ ಮಾಲಕರಾಗಿರ್ತಕ್ಕಂಥ ಸಾಹಿಲ್ ಇವರು ನೀಡಿ ಗೌರವಿಸಲಿಕ್ಕಿದ್ದಾರೆ. ಇವಾಗ ಎಡವಟ್ಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಉದ್ದರಿ ಕಳ್ಕೊಳ್ತಾ ಇದೆ. ಒಂಟಿ ಓಟ ಕದಿಯುವ ಪ್ರಯತ್ನವನ್ನು ಮಾಡಿದ್ರು. ಈ ಹಂತದ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಖುಷಿ ಅಮರ್ ತಂಡದ ಆಟಗಾರರು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಕ್ರೌನ್ ಟೌನ್ ಬಿ ಆರಂಭಿಕ ಉದ್ದರಿ ಕೂಡ
ರನ್ಔಟ್ ಮುಖಾಂತರವಾಗಿ ಕಳೆದುಕೊಳ್ತಾ ಇದೆ. ಪ್ರತಿಷ್ಠಿತ ಪಂದ್ಯಕೂಟ ಮಸೀದಿಯ ಜಾಮಿಯಾ ಮೈದಾನದಲ್ಲಿ ಜಂಜುಮಾಗಿ ಪಂದ್ಯಕೂಟ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಎರಡನೇ ದಿನದ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟಗಳು ಕೂಡ ಸಾಗ್ತಾ ಇದೆ. ಇವಾಗ ಮತ್ತೆ ಅಂಕಣದ ಒಳಭಾಗಕ್ಕೆ ಮತ್ತೋರ್ವ ಹೊಸ ಆಟಗಾರ ಅಬ್ದುಲ್ಲಾ. ಇರ್ಷಾದ್ ಡಾಟ್ ಆಫ್ ಡೆಲಿವರಿ ಚುಕ್ಕೆಯ ಸತ. ದಾಂಡು ಚೆಂಡಿಗೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ, ಯಾವುದೇ ಓಟ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೇದಿಕೆಯಲ್ಲಿ ಇರತಕ್ಕಂಥ ಮುಜವರ್ ಅಶ್ರಫ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಮದೀನಾ ನವಾಜ್ ರವರು ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇರ್ಫಾನ್ ಅವರಿಗೆ ಮತ್ತೊಂದು ಬಹುಮಾನಗಳ ಘೋಷಣೆ. 2 ಎಸೆತಗಳ ಮುಂದೆ 2 ಬೌಂಡ್ರಿಯನ್ನು ದಾಖಲಿಸಿದರೆ ಇರ್ಫಾನ್ ಅವರಿಗೆ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಆದಿಲ್ ಫಾಲ್ಕಾನ್ ಇವರಿಂದ ನೀಡಲಿಕ್ಕಿದ್ದೇವೆ. ಬಹಳಷ್ಟು ಯಶಸ್ಸಿನ ಪಂದ್ಯ ಕೂಡ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಪ್ರೇಕ್ಷಕರನ್ನು ಹೊಂದಿರತಕ್ಕಂಥ ಒಂದು ತಂಡ ಇವಾಗ ಟೌನ್ ಬಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. 2 ಎಸೆತಗಳ ಮುಂದೆ 2 ಬೌಂಡ್ರಿಯನ್ನು ದಾಖಲಿಸಿದರೆ ಇರ್ಫಾನ್ ರವರಿಗೆ ಆದಿಲ್ ಫಾಲ್ಕಾನ್ ಕಂಡು ಕೆರೆಯವರಿಂದ 1,000 ರೂಪಾಯಿಗಳ ಘೋಷಣೆ ಕೂಡ ಆಗ್ತಾ ಇದೆ. ಇವಾಗ ಮತ್ತೆ ಎಸೆತಗಾರಿಕೆಯಲ್ಲಿ ಇರ್ಷಾದ್ ಸಿದ್ದಾಪುರ. ಡಾಟ್ ಆಫ್ ಡೆಲಿವರಿ ಚುಕ್ಕೆ ಎಸೆತ. ದಾಂಡು ಚಂಡಿಗೆ ಸಂಪರ್ಕ ಬರ್ತಾ ಇಲ್ಲ. ಇವಾಗ ಓಟಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ಇವಾಗ ತಂಡದ ಗಳಿಕೆ 3 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ ಒಂದು ಹುದ್ದರಿಯನ್ನು ಕಳ್ಕೊಂಡು ಪಂದ್ಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇವಲ 30 ಎಸೆತಗಳ ಆಟ ಮಾತ್ರ ಬಾಕಿ ಇದೆ. ಇನ್ನು ಕೂಡ 58 ಓಟವನ್ನು ದಾಖಲಿಸಲೇಬೇಕಾಗಿದೆ. ಹೀಗಾಗಿ ಆ ಹಂತದಲ್ಲಿ ನಮ್ಮ ಟೌನ್ ಬಿ ಯಾವ ರೀತಿಯ ಹೋರಾಟವನ್ನು ಮಾಡ್ತದೆ ಎಂದು ಕಾದೊಡಬೇಕಾಗಿದೆ. ಎದುರಲ್ಲಿ ತಂಡವಾಗಿರ್ತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬಹಳಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. 2ನೇ ಓವರಿಗಾಗಿ ಮತ್ತೆ ಮೋಹಿನ್. ಜಮ್ಚೂಮ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಖುಷಿ ಅಮರ್ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರನ ಹೊಂದಿರತಕ್ಕಂಥ 2 ತಂಡಗಳ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇವಾಗ ಮತ್ತೆ ಷಟ್ಕ ನಿಯಮದ ಉಲ್ಲಂಘನೆ. ಇವಾಗ ಮತ್ತೊಂದು ಹುದ್ದರಿ ಕೂಡ ಕಳ್ಕೊಳ್ತಾ ಇದೆ. ಇರ್ಫಾನ್ ಹುದ್ದರಿ ಆಘಾತ. ಇವಾಗ 2ನೇ ಹುದ್ದರಿಯ ರೂಪದಲ್ಲಿ ಇರ್ಫಾನ್ ಔಟ್ ಆಗ್ತಾ ಇದ್ದಾರೆ. ಪಂದ್ಯಾಟದ ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಅನುಭವಿ ಆಟಗಾರ ಇರ್ಫಾನ್. ಇವಾಗಲೇ ನಮ್ಮ ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ಈ ಪಂದ್ಯಾಕೂಟದಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸುವಂತಹ ಆಟಗಾರರಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಅನ್ನು ನೀಡ್ತಾ ಇರುವಂತಹ ಎಕ್ಸ್ಟ್ರೀಮ್ ಮೊಬೈಲಿನ ಮಾಲಕರು ನಮ್ಮ ಪ್ರೋತ್ಸಾಹಕರಾಗಿರುವಂತಹ ಶರೀಫ್ ಅವರಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಎಕ್ಸ್ಟ್ರೀಮ್ ಮೊಬೈಲ್ನ ಮಾಲಕರು ಶರೀಫ್ ಅವರಿಗೆ ಆತ್ಮೀಯ ಸ್ವಾಗತ, ನಲ್ಮೆಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಯಾವುದೇ ಹೋಟೆಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಇವಾಗ ಮತ್ತೆ ಲೇಟ್ ಕಟ್ ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಕೂಡ ಆಗಿದೆ. ರಾಯಲ್ ಸ್ಟ್ರೈಕರ್ಸ್ನ ಆಟಗಾರರು 10 ಆಟಗಾರರು ಆದಷ್ಟು ಬೇಗ
ಫೋಟೋ ಶೂಟ್ಗಾಗಿ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇಸ್ಮಾಯಿಲ್ ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಎಸಗಾರಿಕೆಯಲ್ಲಿ ಬಹಳ ಉತ್ತಮ ಚೇತರಕ್ಷಣೆ ಬರ್ತಾರೆ, ಸಾಧ್ಯತೆ ಕೂಡ ಇತ್ತು. ಬಹಳ ಉತ್ತಮವಾದ ಒಂದು ಚೇತರಕ್ಷಣೆ ಬರ್ತಾ ಇದೆ. ಇವಾಗ ಒಂದು ಓಟವನ್ನ ಪೂರೈಸಿಕೊಡ್ತಾ ಇದ್ದಾರೆ. ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ಗೆ ಹೋಗ್ತಾ ಇದೆ. ರನ್ಔಟ್ಗೆ ಮನವಿ, ಆ ಮನವಿ ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಕಾಯಬೇಕಾಗತ್ತೆ. ಇವಾಗಲೇ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇರುವಂತ ಎಕ್ಸ್ಟ್ರೀಮ್ ಮೊಬೈಲ್ನ ಮಾಲಕರು ಶರೀಫ್ ಅವರಿಗೆ ನಮ್ಮ ಸಂಘಟಕರಾಗಿರುವಂಥ ನಾಜೀಶ್ ಅವರು ಗೌರವದ ಸ್ಮರಣಿಕೆ ನೀಡುವ ಮುಖಾಂತರ ಅವರನ್ನು ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಾಕೂಟದಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸುವಂಥ ಪ್ರತಿ ಆಟಗಾರರಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಅನ್ನು ನೀಡಿ ಸಹಕಾರವನ್ನು ಮಾಡ್ತಾ ಇರೋರು ಎಕ್ಸ್ಟ್ರೀಮ್ ಮೊಬೈಲ್ ಕುಂದಾಪುರದ ಮಾಲಕರು ಶರೀಫ್. ಇರ್ಷಾದ್ ಮತ್ತೆ ತನ್ನ ಕೋಟದ ದ್ವಿತೀಯ ಓವರ್ ಅರ್ಥಾತ್ ಇನ್ನಿಂಗ್ಸ್ನ 3ನೇ ಓವರಿಗಾಗಿ ಇವಾಗ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಇವಾಗಲೇ ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತ ನಾಳೆ ದಿನದ ಈ ಭಾಗದ ಮತ್ತೊಂದು ಜನಪ್ರಿಯ ತಂಡ ಫಾಲ್ಕನ್ ಕನ್ನೂಕೆರೆ ತಕ್ಕಟೆಯ ಆದಿಲ್, ಇರ್ಫಾನ್ ಮತ್ತು ರಿಯಾಸ್ ಅವರಿಗೆ ಆತ್ಮೀಯ ಸ್ವಾಗತ. ನಾಳೆ ಅವರ ತಂಡ ಫಾಲ್ಕನ್ ಕನ್ನೂಕೆರೆ ಈ ಪಂದ್ಯಾಕೂಟವನ್ನು ಆಡುತ್ತೆ. ನಾಳೆಯ ದಿನ ಈ ಭಾಗದ ಚಮಕ್ ಬೆಂಗಳೂರಿನ ಪರವಾಗಿ ಚಮಕ್ ಮದ್ದುಗುಡ್ಡೆ ಆ ತಂಡದ ಪರವಾಗಿ ಪಂದ್ಯಾಕೂಟಕ್ಕೆ 8 ಮಂದಿ ಬೆಂಗಳೂರಿನ ಆಟಗಾರರು ಆಡ್ತಾ ಇದ್ದಾರೆ. ಆ ತಂಡ ಕೂಡ ನಾಳೆ ಇಲ್ಲಿ ಪಂದ್ಯಾಕೂಟವನ್ನು ಆಡುತ್ತೆ. ಇರ್ಷಾದ್ ಸಿದ್ದಾಪುರ ಮತ್ತೆ ಎಸಗಾರಿಕೆಯಲ್ಲಿ ಡಾಟ್ ಆಫ್ ಡೆಲಿವರಿ ಚಿಕ್ಕಿ ಎಸೆತ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸುವಂತಹ ಪ್ರತಿ ಆಟಗಾರರಿಗೆ 2,000 ರೂಪಾಯಿ ನಗದನ್ನು ನೀಡಿ ಸಹಕಾರವನ್ನು ಮಾಡ್ತಾ ಇದ್ದಾರೆ ಎಕ್ಸ್ಟ್ರೀಮ್ ಮೊಬೈಲಿನ ಶರೀಫ್ ಅವರು. ಹ್ಯಾಪಿ ಕಾರ್ 3,000 ರೂಪಾಯಿ ಬಹುಮಾನವನ್ನು ಘೋಷಿಸ್ತಾ ಇದೆ. ಟೋಟಲಿ ಹ್ಯಾಟ್ರಿಕ್ ಬೌಂಡರಿ ದಾಖಲಿಸುವಂತಹ ಆಟಗಾರರಿಗೆ 5,000. ಇದು ಆಟಗಾರರಿಗೆ ಮಾತ್ರ.
ಓವರ್ ಮುಕ್ತಾಯ. ಇನ್ನಿಂಗ್ಸಿನ 3 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವಾಗ ತಂಡದ ಮೊತ್ತ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ 4ನೇ ಓವರ್ಗಾಗಿ ಕ್ಲೀನ್ ಮೋಡ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದರಿ ಕೂಡ ಪತನ. ಬಹಳಷ್ಟು ನಿರಾಶಾದಾಯಕವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇವಾಗ ಟೌನ್ ಬಿ ತಂಡದ ಆಟಗಾರರು. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೋರ್ವ ಹೊಸ ಆಟಗಾರ ಸತ್ತಾರ್ ಅಂಕಣದ ಒಳಭಾಗಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಷ್ಠಿತ ಪಂದ್ಯಾಕೂಟ ಜಾಮಿಯಾ ಟ್ರೋಫಿ 2025 ಬಹಳಷ್ಟು ಅದ್ದೂರಿಯಾಗಿ ಜಾಮಿಯಾ ಮೈದಾನದಲ್ಲಿ ನಡೀತಾ ಇದೆ. ಈ ಹಂತದಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ 2ನೇ ಎಸೆತಕ್ಕಾಗಿ ಸತ್ತಾರ್ ಗೂಢರಕ್ಷಣೆ ಮಾಡ್ತಾ ಇದ್ದಾರೆ. ಸತ್ತಾರ್ ಬ್ಯಾಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮೋಹಿನ್ ಎಸೆತಗಾರಿಕೆ ವಿಭಾಗದಲ್ಲಿ. ಮತ್ತೊಂದು ಬಲವಾದ ಸುಂದರವಾಗಿರ್ತಕ್ಕಂಥ ಒಂದು ಬೌಂಡ್ರಿಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಸತ್ತಾರ್. ಇವಾಗ ಮತ್ತೆ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಮುಂದಿನ ಪಂದ್ಯಾಟವಾಗಿ ರಾಯಲ್ ಟೈಗರ್ಸ್ ಹಾಗೂ ಖುಷಿ ಅಮಾರ್, ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮಾರ್ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ ಈ ಒಂದು ಅಂಕದಲ್ಲಿ. ಮೊಯಿನ್ ತೀರ್ಮಾನಕಾರನ ಬಳಸುತ್ತಾ ರೈಟ್ ಆರ್ಮ್ ಓವರ್ ಸ್ಟಿಕ್ ಮಾದರಿಯಲ್ಲಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಗ್ಯಾಪ್ ಶಾಟ್ ದಾಖಲಿಸಿದರು. ಮತ್ತೊಂದು ಬೌಂಡ್ರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಗ್ಯಾಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಮತ್ತೆ 4 ಓಟದ ಸೇರ್ಪಡೆ ಅಬ್ದುಲ್ಲಾ ಬನ್ನಾಡಿ, ಬಹಳಷ್ಟು ಹಿರಿಯ ಆಟಗಾರ ಕೂಡ ಅಬ್ದುಲ್ಲಾ ಇವಾಗ ಟೌನ್ ಬಿ ತಂಡದ ಪರವಾಗಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ಬಲವಾದ ಮನವಿಯನ್ನು ನೀಡ್ತಾ ಇದ್ದಾರೆ. ಮನವಿಗೆ ತಿರಸ್ಕಾರ, ಯಾವುದೇ ಹುದ್ದರಿ ಕೂಡ ಆದಾಗ ಕಂಡುಕೊಳ್ತಾ ಇಲ್ಲ. 4 ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯ. ತಂಡದ ಮೊತ್ತ 18 ಓಟ. ಬಹಳಷ್ಟು ಕಷ್ಟಕರ ಪಂದ್ಯಾಟ, ಜಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇನ್ನು ಕೂಡ 44 ಓಟದ ಅವಶ್ಯಕತೆ ಜಯಕ್ಕಾಗಿ 12 ಎಸೆತಗಳ ಮುಂದೆ. ಸರಾಸರಿ ಪ್ರತಿ ಎಸೆತಕ್ಕೂ ಬೌಂಡ್ರಿಯನ್ನು ದಾಖಲಿಸಲೇಬೇಕಾಗಿದೆ ಜಯಕ್ಕಾಗಿ. ಒಂದು ಓಟದ ಸೇರ್ಪಡೆ ಸತ್ತಾರ್ ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಮೊತ್ತ 19. ಮತ್ತೆ ಶಾರ್ಟ್ ಆಗಿ ಬರ್ತಾ ಇದೆ. ಚೆಂಡು ಬಿಡಿತವನ್ನು ಕಂಡುಕೊಳ್ತಾರೆ ಅಬ್ದುಲ್ಲಾ. ರನ್ ಔಟ್ ಆಗೋ ಸಾಧ್ಯತೆ. ಇವಾಗ ತೀರ್ಮಾನ ಕರೆದ ಬಲವಾದ ಮನವಿಗೆ ಪುರಸ್ಕಾರ. ಉತ್ತರಿ ಕಳ್ಕೊಳ್ತಾ ಇದ್ದೀವಿ. ಇವಾಗ ಕ್ಲೀನ್ ರನ್ ಔಟ್ ಆಗ್ತಾ ಇದ್ದಾರೆ. ಅಬ್ದುಲ್ಲಾ ಔಟ್. ಅವರ ತೆರವಾದ ಸ್ಥಾನ ತೊಂದರೆ ಇನ್ನೋರ್ವ ಹೊಸ ಆಟಗಾರ ಅರ್ಷಾದ್.
ನವಾಜ್ ಎಸ್ತಗಾರಿಕ ಲೆಫ್ಟಿ. ಇವಾಗ ಮತ್ತೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಫೈಜಲ್ ಚೇತರಕ್ಷಣೆ ಕೂಡ ಬರ್ತಾ ಇದೆ. 4 ಓಟದ ಸೇರ್ಪಡೆ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೇಟ್ ಕಟ್ ಮಾಡ್ತಾ ಇದ್ದಾರೆ ಸತ್ತಾರ್. ರನ್ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದರಿ ಕಳ್ಕೊಳ್ತಾ ಇದೆ. ಇವಾಗ ಸತ್ತಾರ್ ಔಟ್. ಅವರ ಅಭಿಮಾನ ಬಳಗ ಮತ್ತೆ ಮುನಾಫ್. ಪ್ರತಿಯೊಂದು ಬೌಂಡ್ರಿಗೆ ಮುನಾಫ್ ಅವರಿಗೆ 5,000 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಎಫಿಕಾರ್ಸ್ ಕಣ್ಣು ಕೆರೆ ತೆಕ್ಕಟ್ಟೆ 3,000 ಘೋಷಣೆ. ಆದಿಲ್ ಒಂದೇ ಬೌಂಡ್ರಿಗೆ ಮಾತ್ರ. ಜಬ್ಬಾರ್ 2,000. ಟೋಟಲ್ 10,000 ಒಂದು ಬೌಂಡ್ರಿಗೆ. ಅದು ಮುನಾಫರ್ ಅವರಿಗೆ ಮಾತ್ರ. ರಾಯಲ್ ಸ್ಟ್ರೈಕರ್ಸ್ ತಂಡದ ನಾಯಕ ಬರಬೇಕು ಆದಷ್ಟು ಬೇಗ. ರಾಯಲ್ ಸ್ಟ್ರೈಕರ್ಸ್ ತಂಡದ ನಾಯಕ. ಮುಂದಿನ ಪಂದ್ಯಾಟವಾಗಿ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರನ್ನು ಎದುರಿಸಬೇಕಾಗತ್ತೆ. ರಾಯಲ್ ಸ್ಟ್ರೈಕರ್ಸ್ ತಂಡದ ನಾಯಕ ಆದಷ್ಟು ಬೇಗ ಬನ್ನಿ. ಇವಾಗ ಮತ್ತೆ ಡಾಟ್ ಆಫ್ ಡೆಲಿವರಿ ಸ್ಟ್ರೈಕ್ ಅನ್ನು ಕೊಡಬೇಕಾಗತ್ತೆ ಮುನಾಫರ್ ಅವರಿಗೆ. ಅವರ ಅಭಿಮಾನ ಬಳಗ ಬಹಳಷ್ಟು ಕಾಯ್ತಾ ಇದೆ. ಮುನಾಫರ್ ಅವರು ಬ್ಯಾಟ್ ಇಟ್ಟು ಸ್ಟ್ರೈಕರ್ ಬಂದ್ರೆ ಇಲ್ಲಿ ಕೈ ಚಪ್ಪಾಳೆ ಜಾಸ್ತಿ ಆಗ್ತದೆ. ಇವಾಗ ಅದು ಯಾವ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾರೆ ಅಂತ ಕಾದಬೇಕಾಗಿದೆ. ಒಂದು ಬೌಂಡ್ರಿಗೆ 10,000 ರೂಪಾಯಿಗಳ ಘೋಷಣೆ ಆಗಿದೆ ಇವಾಗ ಮುನಾಫರ್ ಅವರಿಗೆ. ಇವಾಗ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದರಿ ಕೂಡ ಆಘಾತ. ಅಂತಿಮ ಓವರಿನ 2 ಎಸೆತಗಳು ಮಾತ್ರ ಬಾಕಿ ಇದೆ. ಶಾನ್ ಇವರು ಸಿಂಗಲ್ ಮಾಡಲೇಬೇಕಾಗಿದೆ ಮುನಾಫ್ ಬ್ಯಾಟ್ ಅನ್ನು ಹಿಡಿಬೇಕಾದ್ರೆ. ಶಾನವಾಜ್ ಇವಾಗ ಸ್ಟ್ರೈಕರ್ ಹ್ಯಾಂಡಿನಲ್ಲಿ. ಓಹೋ ಸಿಂಗಲ್ ಬರ್ತಾ ಇದೆ ಇವಾಗ. ಶಾನವಾಜ್ ಅವರಿಗೆ ಖಾತೆಗೆ 1 ಓಟದ ಸೇರ್ಪಡೆ. ಅಂತಿಮ 1 ಎಸೆತದಲ್ಲಿ 1 ಬೌಂಡ್ರಿಯನ್ನು ದಾಖಲಿಸಿದ್ರೆ 10,000ಗಳ ಘೋಷಣೆ ಈಗಾಗಲೇ ಇದೆ ಮುನಾಫರ್ ಅವರಿಗೆ. ಮತ್ತೆ ಇವಾಗ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಒಳ್ಳೆಯ ಒಂದು ಅನುಭವದ ಆಟವನ್ನು ಆಡಿದ್ರು. ಕೈ ಚಪ್ಪಾಳೆ ಬೇಡ, ಈಗ ಹಣ ಬರಲಿ. ಕೈ ಚಪ್ಪಾಳೆ ಕಡೆಗೆ ಮುನಾಫರ್ ಅವರು ಸೀದಾ ಈ ಕಡೆ ಬನ್ನಿ. ಅಲ್ಲಿ ಆದಿಲ್ ಇಲ್ಲಿ ಬರಬೇಕು. ಜಬ್ಬಾರ್ ಕೂಡ ಬರಬೇಕು ಇಲ್ಲಿ. ಎಪಿ ಕಾರ್ಸ್ನ ಮಾಲಕರು ಮುದಸ್ಸಿರ್ ಕೂಡ ಬರಬೇಕು ಇಲ್ಲಿ. ಅಂತಿಮ ಚೆಂಡಲ್ಲಿ ಬಹಳ ಉತ್ತಮ ರೀತಿಯ ಒಂದು ಬೌಂಡರಿಯನ್ನು ದಾಖಲಿಸಿ ಹ್ಯಾಪಿ ಕಾರ್ ಕೊಡ ಮಾಡ್ತಾ ಇರುವಂತ 5,000, ಶಬ್ಬರ್ ಅವರು ಕೊಡ ಮಾಡ್ತಾ ಇರುವಂತ 2,000, ಆದಿಲ್ ಅವರು ಕೊಡ ಮಾಡ್ತಾ ಇರುವಂತ 3,000, ಟೋಟಲಿ 10,000.
ನಿಯಾಜ್ ಇರ್ಫಾನ್ ಸೇರಿ ಮತ್ತೆ 2,000, ಟೋಟಲಿ 12,000 ಮುನಾಫ್ ಅವರ ಪಾಲಾಗ್ತಾ ಇದೆ. ಪ್ರಮುಖ ವೇದಿಕೆಯಲ್ಲಿ ಆ 12,000 ನಗದಿನ ಜೊತೆಗೆ ಪಡ್ಕೊಳ್ತಾ ಇರುವಂತ ಮುನಾಫ್ ಆಟಗಾರನಿಗೆ ಅಭಿನಂದನೆ. ಮುನಾಫ್ ಅವರಿಗೆ ಇದು ಸಾರ್ಥಕ ಆಯಿತು. 4 ತಂಡವನ್ನು ಈ ಪಂದ್ಯಾಕೂಟದಲ್ಲಿ ಆಡಿಸಿದ್ರು. ಒಂದು ಬೌಂಡರಿಯಲ್ಲೇ 12,000 ಬರ್ತಾ ಇದೆ. ಇದು ಅವರ ಅದೃಷ್ಟ ಕುಲಾಯಿಸಿದೆ. ಪ್ರಸ್ತುತ ಪಂದ್ಯಶ್ರೇಷ್ಠ ಪ್ರಶಸ್ತಿ ನಿಶಾಂಶವಾಗಿ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಅಡಿಪಾಯವನ್ನು ಹಾಕಿಬಿಟ್ಟಿರ್ತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ತಂಡದ ಸತ್ತಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸತ್ತಾರ್ ಅವರು ಪ್ರಮುಖ ವೇದಿಕೆಗೆ ಬರಬೇಕು. ಮ್ಯಾನ್ ಆಫ್ ದಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥ ಎಕ್ಸ್ಟ್ರೀಮ್ ಮೊಬೈಲ್ಸ್ ಫೋನ್ಸ್ ಇವರ ಒಂದು ಬ್ಲೂಟೂತ್ ನೆಟ್ವರ್ಕ್ ನೀಡಿ ಗೌರವಿಸ್ತಾ ಇದ್ದೇವೆ. ಅದನ್ನು ಅಲ್ಲಿ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಂತ ಕ್ಲಾಸಿಕ್ ಮೊಬೈಲ್ ಇವರ ಒಂದು ಗಿಫ್ಟ್ ಕೂಪನ್ ಕೂಡ ಪಡ್ಕೊಳ್ತಾ